ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಶ್ರೀರಾಮ್ ದೂತ ವಾಹನ. ಇವತ್ತು ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ಏನಾಗಿದೆ ಅಂದರೆ, ಸುತ್ತಮುತ್ತ ವಿಷ ಪರಿಸರದಿಂದ ಕೂಡಿದೆ. ಎಲ್ಲೆಲ್ಲೂ ತ್ಯಾಜ್ಯ, ಎಲ್ಲೆಲ್ಲೂ ಕೆಮಿಕಲ್ ನೀರು ಬಿಟ್ಬಿಟ್ಟು ಇವತ್ತು ನಮ್ಮ ಆರೋಳಿಗೆ ಸುತ್ತಮುತ್ತ ಪರಿಸರನ ಯಾವ ರೀತಿ ಸರ್ವನಾಶ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ರೈತರು ಮುಖಂಡರಾದಂಥ ಅಣ್ಣವರು ಒಂದೆರಡು ಮಾತು ಹೇಳ್ತಾರೆ. ಹೇಳಿ ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳೋಣ. ನಾವು ಪ್ರಗತಿಪರ ರೈತರು ಟಿ ಬನ್ನಿಕುಪ್ಪೆ ದಾಸಪ್ಪ ಅಂತ ಹೇಳಿ ಕೃಷಿ ಪಂಡಿತ್ ಪ್ರಶಸ್ತಿ ಆಗಿರೋರು. 100ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ತಗೊಂಡಿದ್ದೀನಿ. ನಮ್ಮದು ಜಮೀನಲ್ಲಿದೆ. ನನ್ನ ಜಮೀನಲ್ಲಿ ಇಲ್ಲಿ ಸಾವಯವ ಸೃಷ್ಟಿ ಮಾಡ್ತಾ ಇದೆ. ಈಗ ನೋಡಿದ್ರೆ ಈ ಊರೇ ಬಿಟ್ಬಿಟ್ಟು ಹೋಗೋಂಗೆ ಈ ಕೆಮಿಕಲ್ಸ್ಗಳನ್ನೆಲ್ಲ ತಂದು ಇಲ್ಲಿ ಹಾಕಿ ಈ ಹಾಳಾದ ಇಂಡಸ್ಟ್ರಿಯಲ್ ಏರಿಯಾ ಬಂದು, ಇಂಡಸ್ಟ್ರಿಯಲ್ ಏರಿಯಾ ಬಂದರೆ ಇಂಡಸ್ಟ್ರಿಯಲ್ ಏರಿಯಾ ಥರ ನೋಡಬೇಕು. ಅಂದರೆ ಪೂರ ಏನು ಇಲ್ಲಿರೋ ರೆಚ್ಚಿನೆಲ್ಲ ತೊಗೊಂಬಂದು ದಾರಿ ದಪ್ಪಟೆಗಳಿಗೆಲ್ಲ ಬಿಟ್ಟು, ಕುಡಿಯೋ ನೀರು ಬಿಟ್ಟು, ನೀರನ್ನೆಲ್ಲ ಹದಗೆಡಿಸಿ ಹೊಗೆ ಕುಡಿದು ಮನುಷ್ಯನ ಜೀವನನೇ ಹಾಳು ಮಾಡ್ಕೊಂಡಂಗೆ ಆಗದೆ ಪರಿಸ್ಥಿತಿ. ನಾವು ಬೇರೆ ಕಡೆ ಈಗ ಹೋಗಿ ಒಂದು ಕಡೆಗೆ ಈ ನರಿ ಕೂಗು ಗಗನಕ್ಕೆ ಮುಟ್ಟೋದಿಲ್ಲ ಅಂತ ಹೇಳಿ ಇದು ಮಾಡಿದಾಗ ಓನರ್ ಅವರು ಅಣ್ಣ, ಇಲ್ಲಿ ನಿಮ್ಗೆ ಯಾವ ಅಧಿಕಾರಿಗಳು ಬಂದು ಸ್ಥಳ ಏನು ಪರಿಶೀಲನೆ ಮಾಡಿ ಒಂದೇನು ಕ್ರಮ ತಗೋತಾ ಇಲ್ವಾ? ಏನು ತಗೊಂಡಿಲ್ಲ. ಯಾವುದೇ ಅಧಿಕಾರಿಗಳು ಇಲ್ಲಿ ಕ್ರಮ ತಗೋತಾ ಇಲ್ಲ. ನಾವು ಪಂಚಾಯತಿ ಕಡೆಯಿಂದ ಇದು ಕಡೆಯಿಂದ ಎಲ್ಲ ಮಾಡಿದ್ವು, ಯಾವ ಕಡೆಗೂ ಆಗಿಲ್ಲ. ಇದನ್ನ ರಿಚ್ ಏರಿಯಾ ಮಾಡಿದ್ದಾರೆ. ಇದು 7 ಎಕರೆ ಕೆರೆ. ಒಟ್ಟಿನಲ್ಲಿ ಇಲ್ಲಿ ಯಾವುದೇ ವ್ಯವಸಾಯ ಮಾಡಿದ್ರೆ ಎಲ್ಲ ವಿಷಪೂರಿತ. ಇಲ್ಲೆಲ್ಲ ಮೀನುಗಳೆಲ್ಲ ಸಾಯ್ತಾ ಇದೆ ಕೆರೆ ಒಳಗೆ. ಇದೆಲ್ಲ ಕೆಮಿಕಲ್ಸ್ ಗಳೆಲ್ಲ ಬಿಡ್ತಾ ಇದ್ದಾರೆ ಕಂಪ್ನಿಗಳಿಂದ. ಬರೀ ಎಲ್ಲ ಫುಲ್ ಏನು ಒಂದ್ ದಿನಕ್ಕೆ ಒಂದ್ ಲೋಡು ಕವರ್ ಬರ್ತಾ ಇದೆ. ತ್ಯಾಜ್ಯಗಳು ತಂದು ಹಾಕ್ತಾರೆ ನೈಟ್ಗಳಲ್ಲಿ. ಸ್ವತ್ತು ನಾಯಿಗಳು ಮತ್ತೆ ಕೆಮಿಕಲ್ಸ್ಗಳು, ಕೋಳಿಗಳು ಎಲ್ಲ ಇಲ್ಲಿ ಒಟ್ಟಿನಲ್ಲಿ ರಾತ್ರಿ ಸಮಯದಲ್ಲಿ ಇಲ್ಲಿ ಕೆಮಿಕಲ್ ತ್ಯಾಜ್ಯ ನೀರುಗಳು ಹೋಗಿ ಫ್ಯಾಕ್ಟರಿಗಳಿಂದ ಓಪನ್ ಮಾಡಿ ಬಿಡ್ತಾ ಇದ್ದಾರೆ. ಪಾಪ ಇಲ್ಲಿನ ಧ್ವನಿ ಹತ್ರ ಕೂಡ ಯಾರು ಇಲ್ಲಿ ಪೊಲ್ಯೂಷನ್ ಬೋರ್ಡ್ ಯಾರು ಬರ್ತಾ ಇಲ್ಲ. ಪಾಪ ಈ ಪೊಲೀಸ್ ಏನ್ ಮಾಡ್ತಾರೆ? ಪಾಪ ಪೊಲೀಸ್ಗಳು ಎಲ್ಲಿ ಅಂತ ಕಾಯ್ತಾರೆ. ಅಲ್ಲ, ಪೊಲ್ಯೂಷನ್ ಬೋರ್ಡ್ ಪರಿಸರ ಮಾಲಿನ್ಯ ಇಲಾಖೆಯವರು ಇಲ್ಲಿ ಯಾರು ಬರ್ತಾ ಇಲ್ಲ. ಒಂದಿಲ್ಲ, ಕಂಟ್ರೋಲ್ ಮಾಡಿಲ್ಲ. ನೋಡ್ದೆ ಸುತ್ತಮುತ್ತ ಹೇಳಲು ಉಸಿರಾಡೋದಕ್ಕೂ ಸಮಸ್ಯೆ. ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮೇನ್ ರೋಡ್ ನಲ್ಲಿ ಒಂದ್ಸಲ ಪಂಚಾಯತಿ ಅವರೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಸಿಸಿ ಕ್ಯಾಮ್ರಾ ಹಾಕಿದ್ರು. ಸಿಸಿ ಕ್ಯಾಮ್ರಾ ಹಾಕಿದ್ಮೇಲೆ ಹಿಂಗ್ ಲೋಕಲ್ ರೋಡ್ಗಳಿಗೆ ಏನು ಕೆಲಸ ಆಯ್ತಿಲ್ಲ. ಆರೋಳಿ ತಾಲೂಕು ಅಂತ ಪೌರಸಭೆಗೆ ಏನೇ ಆದ್ರೂ ಕೂಡ ಅಲ್ಲೇ ಕೆಲಸ ಆಗ್ತಿಲ್ಲ. ಅಲ್ಲೇ ಒಂದು ದೊಡ್ಡ ಕೆರೆ ನೋಡಿ, 100 ಎಕರೆ ಎಷ್ಟು ಗಬ್ಬು ನಾರ್ತಾ ಇದೆ ಅಂತ. ದೊಡ್ಡ ಕೆರೆ, ಆ ಕಡೆ ಚಿಕ್ಕ ಕೆರೆ ನೋಡಿ, ಎಲ್ಲ ಗಬ್ಬು ನಾರ್ತಾ ಇದೆ. ಏನು ಡೆವಲಪ್ಮೆಂಟ್ ಇಲ್ಲ ಇಲ್ಲಿ. ಸುಮ್ನೆ MP MLAಗಳು ಸುಮ್ನೆ ಗೆಲ್ತಾರೆ. ಇಲ್ಲಿನ ಪರಿಸರ ಉಳಿಸ್ಬೇಕು, ಇಲ್ಲಿನ ಒಂದು ಕೆರೆಗಳು ಉಳಿಸ್ಬೇಕು, ರೈತರು ಬಾಂಧವ್ರು ಉಳಿಸ್ಬೇಕು ಅನ್ನೋದು ಮನೋಭಾವನೆ ಯಾರಿಗೂ ಇಲ್ಲ. ಯಾರ ಹೆಂಗನ ಹಾಳಾಗೋಗ್ಲಿ 5 ವರ್ಷಕ್ಕೆ ಬರ್ತಾರೆ, ಮತ ನೀಡ್ತಾರೆ, ಆರಾಮಾಗಿ ಕೊಟ್ಟಾಕ್ ನೋಡಿ. ಇಲ್ಲ, ಇಂಥ ತ್ಯಾಜ್ಯಗಳು ವಿಷ ಪರಿಸರ ಜಾಗದಲ್ಲಿ ನೀವು ಜೀವನ ಮಾಡಬೇಕು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟೆಲ್ಲ ಗಬ್ಬು ನಾರ್ತಾ ಇದೆ ಅಂದ್ರೆ ಪಾಪ ಇವ್ರು ರೈತರು ಮುಖಂಡ್ರು ಇವತ್ತು ತಮ್ಮ ಹಳ್ಳಿಲು ತೊಡ್ಕೊತಾ ಇದ್ದಾರೆ. ಇದು ನಮ್ಮ ಆರೋಳಿ ಕೈಗಾರಿಕಾ ಪರಿಷತ್ತು. ಏಕೆಂದ್ರೆ ಸುತ್ತಮುತ್ತ ನೀವು ಒಂದು ಸತಿ ವಿಸಿಟ್ ಮಾಡ್ಬಿಟ್ಟು ಉಸಿರಾಟ ಕೂಡ ಆಡಕ್ಕೆ ಇಲ್ಲಿ ಸಮಸ್ಯೆ ಉಂಟಾಗ್ತದೆ ಅಂತ ಪರಿಸ್ಥಿತಿ. ಬೇರೆ ಬೇರೆ ದೇಶಗಳೆಲ್ಲ ಹೋಗಿ ನೋಡ್ಕೊಂಡ್ ಬಂದಿನಿ ಹೆಂಗೆ ಪರಿಸರ ಇದೆ. ಈಗ ನಮ್ಮ ಪ್ರಗತಿಪರ ರೈತ, ನನ್ನ ತೋಟ ಎದುರುಗಡೆ ಇರೋದ್ರಿಂದ ಇಲ್ಲಿ ಗಬ್ಬು ವಾಸನೆ ಕುಡಿಯಕ್ ಆಯ್ತಾ ಇಲ್ಲ. ಸದ್ಯಕ್ಕೆ ನನಗೆ ಇದನ್ನ ಈಗ ಒಂದು ಪರಿಹಾರ ಮಾಡ್ಕೊಡಕ್ಕೆ ನಾನು ಈ ತ್ಯಾಜ್ಯಗಳಿಂದ ಒಂದು ಮುಕ್ತ ಮಾಡ್ಬೇಕು. ಇಲ್ಲಿ ಒಂದು ಒಳ್ಳೆ ಪರಿಸರ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಮುಂದಿನ ಅಧಿಕಾರಿಗಳು ಸ್ವಲ್ಪ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ಇದು ಸ್ನೇಹಿತರೆ, ನಮ್ಮ ಆರೋಳಿಯಲ್ಲಿ ಹೇಳ್ತಾ ಇರೋದು. ಸುಮ್ಮನೆ ನೀವು ಒಳಗಡೆ ಇರೋ ಜನಕ್ಕೆ ಗೊತ್ತಾಗಲ್ಲ. ಹೊರಗಡೆ ಬಂದ್ರೆ ಇಡೀ ಪರಿಸರನೇ ಇಲ್ಲಿ ಸರ್ವನಾಶ ಮಾಡಿಕ್ಬಿಟ್ಟವ್ರೆ. ಅಲ್ಲೆಲ್ಲೂ ಇದ್ದಾಗಿ ಬಾಂಬ್ ಹಾಕೋದ್ ಬೇಡ, ಇಲ್ಲೆಲ್ಲ ಕೆಮಿಕಲ್ ತ್ಯಾಜ್ಯ ಹಾಕಿ ಇಡೀ ಈ ಸಾರ್ವಜನಿಕರ, ರೈತರನ್ನ, ಪ್ರಾಣಿ ಪಕ್ಷಿಗಳನ್ನ ಯಾವ ರೀತಿ ಒಂದು ಇಲ್ಲಿ ಕೊಲ್ತಾ ಇದ್ದಾರೆ ಅಂದ್ರೆ ಹೇಳೋದಲ್ಲ. ಇಲ್ಲಿ ಏನಾನ ಒಂದು ಸೆಂಟ್ರಲ್ ಬೋರ್ಡ್ ಅವರು, ಪೊಲ್ಯೂಷನ್ ಬೋರ್ಡ್ ಅವ್ರು ಬಂದು ಇಲ್ಲಿ ತನಿಖಾ ಒಂದು ಆರಂಭಿಸ್ಬಿಟ್ರೆ ಹೇಳ್ಬೇಕಂದ್ರೆ ಇಲ್ಲಿರೋ ಫ್ಯಾಕ್ಟ್ರಿಗೆಲ್ಲ ಬೀಗ ಜಡ್ದು ಬಿಡ್ತಾರೆ. ಅಷ್ಟು ಪರಿಸರ ಹಾಳು ಮಾಡಿ. ಸದ್ಯಕ್ಕೆ ನಾನು ಒಂದ್ ಹೇಳ್ತಾ ಇದ್ದೀನಿ, ನನಗೆ ಒಂದು ದೇಶ ನೋಡಲ್ಲ. ಯಾಕಂದ್ರೆ ಸರ್ಕಾರದಿಂದಾನೇ ಶಿಫಾರಸ್ ಮಾಡಿ ಕಳಿಸಿದ್ದಾರೆ. ಬೇರೆ ಬೇರೆ ದೇಶ. ಇದು ನಿಮ್ದು ಪರಿಸರ, ರೈತರು ಪರಿಸರ. ಇವ್ರು ಬಂದು ಇಲ್ಲಿ ಸಂರಕ್ಷಣೆ ಮಾಡಿ ಈ ರೈತರಿಗೆ ಸುತ್ತ ನೋಡಿ, ಈಗೆಲ್ಲ ಕೃಷಿ ಜಮೀನೆ. ಹೌದು, ಇಲ್ಲಿ ನೋಡಿ, ಸುತ್ತ ರಾಗಿ ಇದೆ. ಹೌದೌದು, ಸುತ್ತಲ ಕೃಷಿ ಬೇಕು. ಕೃಷಿ ಜಮೀನೆಲ್ಲ ಸರ್ವನಾಶ ಮಾಡ್ತಾ ಇದ್ದಾರೆ. ಕೋಳಿ ಸಾಕಿದೀವಿ, ಮೇಕೆ ಸಾಕಿದೀವಿ. ನೋಡ್ದೆ ಅಣ್ಣ, ಎಲ್ಲ ಹಣ್ಣು ಗಿಡಗಳು ನೋಡಿದೀನಿ ನಾನು. ನೋಡಿದೀನಿ, ಹಣ್ಣು ಗಿಡಗಳಿದೆ. ಇಂತ ಇದ್ರಲ್ಲಿ ಇಲ್ಲಿ ಒಂದು ಏನು ಕೂತ್ಕೊಂಡು ಊಟ ಮಾಡ್ಬೇಕು, ಘಮ ಘಮ ಅಂತ ಇದ್ದು ಜಾಗನ ಈ ತರ ಮಾಡಿ. ಹೌದೌದು, ಎಲ್ಲ ನೋಡ್ರಿ, ನಮ್ ನಿಜವಾಗಿ ಇಲ್ಲಿ ಇತ್ಕೊಳಕ್ ಆಗ್ತಿಲ್ಲ, ಮೂಗುರಿ ಬರ್ತಾ ಇದೆ. ಆದ್ರೆ ನೋಡಿ ಸ್ನೇಹಿತರೆ, ನಮ್ಮ ಯುವಕರು ಸಾಕಷ್ಟು ಸಂಘ ಸಂಸ್ಥೆಗಳಿದ್ದೀರಾ. ದಯವಿಟ್ಟು ಈ ಕೈಗಾರಿಕಾ ಕ್ಷೇತ್ರದಲ್ಲಿ ಅನ್ಯಾಯ ಇರುವುದು ಸ್ವಲ್ಪ ಧ್ವನಿ ಎತ್ತಿ. ಇಲ್ಲದ್ರ ಸಂಪೂರ್ಣ ಇವತ್ತು ಇಡೀ ಆರೋಳಿ ಸುತ್ತಮುತ್ತ ಪರಿಸರನೇ ಹೌದು ಸರ್ವನಾಶ ಮಾಡಿ ಬಿಡ್ತಾರಣ್ಣ. ಇವ್ರ ಜಿಲ್ಲೆಗೆ ಗೊತ್ತಿದೆ ಇಡೀ. ಹೌದೌದು, ಇವ್ರು ಮಾತಾಡ್ತಾ ಇರೋದು ಒಂದು ಲಕ್ಷಾಂತರ ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಹೌದು, ಇಲ್ಲ ಅಣ್ಣ, ನೀವು ರೈತರು, ನೀವು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿದ್ರೆ ದೇಶ ಚೆನ್ನಾಗಿದ್ದಂಗೆ. ಇವತ್ತು ಅನ್ನ ಕೊಡೋರು ರೈತರು, ದೇಶಕ್ಕಾಗಿ ಸೈನಿಕರು ಅವ್ರು ಯಾವತ್ತು ಚೆನ್ನಾಗಿರ್ತಾರೋ ನಮ್ಮ ದೇಶ ಅವತ್ತು ಸಮೃದ್ಧವಾಗಿರುತ್ತೆ. ಏನೇ ಒಂದ್ ಹೇಳ್ಬಿಡ್ತೀನಿ, ಅದಕ್ಕೆ ಮೆನ್ಷನ್ ಮಾಡಿ. ನಾವು ಈಗ ಹೊರದೇಶಕ್ಕೆ ಹೋಗಂಗಿಲ್ಲ. ನನ್ನ ತೋಟಕ್ಕೆ ಬಂದು ಇಸ್ರಾಲ್, ಇರಾಕ್, ಚೈನಾದವ್ರು ಬಂದು ನಮ್ಮ ತೋಟದಲ್ಲಿ ಟ್ರೈನಿಂಗ್ ತಗೋತಾ ಇದ್ರು.
ಇವತ್ತು ಈ ಗಬ್ಬು ವಾಸನೆ ಬಂದ್ಬಿಟ್ಟು ಗಾಡಿಗಳು ನಿಲ್ಸಲ್ಲ, ಯಾರು ಬರಲ್ಲ, ಬರಲ್ಲ. ಬೇಕಾಗಿಲ್ಲ ಅವ್ರಿಗೆ. ಹಾ. ಎಲ್ಲ ಏನೇನ್ ಬೇಕು ಅವ್ರಿಗೆ ಒಳಗೆ ಆಗ್ತಾ ಇರ್ತ. ನಿಮ್ ಬಗ್ಗೆ ಯಾರು ಧ್ವನಿ ಎತ್ತಲ್ಲ. ಹೌದು, ದಯವಿಟ್ಟು ತುಂಬಾ ಆಯ್ತಣ್ಣ. ಈ ನಿಮ್ ಸಮಸ್ಯೆನ ಸಾಧ್ಯವಾದಷ್ಟು ನಾವು ಒಂದು ಬಹಳ ಗಮನಕ್ಕೆ ಇಟ್ಟು- ಸೆಂಟ್ರಲ್ ಬೋರ್ಡ್ ಗಂಟನು ನೋಡೋಣ. ಹಾ. ನಮ್ಮ ಒಂದು ಶ್ರಮ ಪಡ್ತೀನಿ. ಹಾ. ನೋಡಿ ಸ್ನೇಹಿತರೆ, ಇದು ನಮ್ಮ ಕೈಗಾರಿಕಾ ಕ್ಷೇತ್ರದಲ್ಲಿ ಒಂದು ನಡೀತಿರುವಂಥ ವಿಷ ತ್ಯಾಜ್ಯಗಳಿಂದ ತುಂಬಿ ತುಳುಕಾಡ್ತಾ ಇದೆ. ನೋಡಿ, ಇದು ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ನೀರೇ. ಫುಲ್ಲು ಸ್ಮೆಲ್ ಬರ್ತಾ ಇದೆ ನೋಡಿ, ಎಲ್ಲ ಬಣ್ಣ ಬಣ್ಣ. ಆಲ್ಮೋಸ್ಟ್ ಇದು ಈ ಕುಕ್ಕರ್ ಫ್ಯಾಕ್ಟ್ರಿಯಿಂದ ಆಚೆ ಹೋಯ್ತಿರೋಂಥ ನೀರಲ್ಲಿ ಹೋಯ್ತಾವೆಲ್ಲ ಒಳಗೆ ಸೇರುತ್ತೆ ನೀರೆಲ್ಲ. ಆಲ್ಮೋಸ್ಟ್ ಕೆಮಿಕಲ್ ನೀರು. ಕೆಮಿಕಲ್ ತ್ಯಾಜ್ಯನ ಆಲ್ಮೋಸ್ಟ್ ರಾಜಾರೋಷವಾಗಿ ನೋಡ್ತಾ ಇರ್ಬೋದೆಲ್ಲ ಒಳಗಡೆ ಬಿಡ್ತಾ ಇರೋದು ಇದು. ಈ ಕೆಮಿಕಲ್ ತ್ಯಾಜ್ಯ ನೀರು ಆಲ್ಮೋಸ್ಟು ಈ ಕನಿಪುರ ಸಂಗಮ, ಕಾವೇರಿ ನದಿ ಎಲ್ಲದಕ್ಕೂ ಬೆರೆಯುತ್ತೆ. ಇಲ್ಲಿಂದ ಪಾಸಾಗುತ್ತೆ ನೀರು. ತೋರಿಸ್ತಾ ಇದ್ದೀನಿ ನೋಡಿ. ಸದಾ ನೋಡಿ, ಎಲ್ಲ ಕಲರು ನೋಡ್ತಾ ಇರ್ಬೋದು. ಎಲ್ಲ ಕೆಮಿಕಲ್ ತ್ಯಾಜ್ಯ ನೀರು. ಯಾವ ರೀತಿ ಇವರು ರಾಜಾರೋಷವಾಗಿ ಎಷ್ಟು ವರ್ಷದಿಂದ ಹರಿಸ್ತಾ ಇದ್ದಾರೆ ಒಳಗೆ. ಜೀವನಾಡಿಗಳಲ್ಲಿ ಯಾವ ರೀತಿ ಒಂದು ಕೈಗಾರಿಕಾ ಕ್ಷೇತ್ರದವರು ಪರಿಸರನ ಹಾಳು ಮಾಡ್ತಾರೆ ಅಂತ ಇದೇ ತ್ಯಾಜ್ಯದ ಉದಾಹರಣೆ. ನೋಡ್ತಾ ಇರ್ಬೋದು. ನೀರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ.